ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 17ನೇ ಅಧ್ಯಾಯ. ಅಪೊಸ್ತಲಕೃತ್ಯ 17ನೇ ಅಧ್ಯಾಯ 16ರಿಂದ 34 ವಚನಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 17 ವರ್ಸಸ್ 16 to 34. ಇದರಲ್ಲಿ ನಾವು ಆತ್ಮಗಳನ್ನು ಗೆಲ್ಲುವ 14 ರಹಸ್ಯಗಳನ್ನು ನಾವು ನೋಡಿಕೊಳ್ತೇವೆ. 14 ಸೀಕ್ರೆಟ್ಸ್ ಆಫ್ ಸೋಲ್ ವಿನ್ನಿಂಗ್. ಹೌದು, ಇದು ಒಂದು ರೀತಿಯಿಂದ ಆತ್ಮಗಳನ್ನು ಗೆಲ್ಲುವ 14 ಸಿದ್ಧಾಂತಗಳು, 14 ಪ್ರಿನ್ಸಿಪಲ್ಸ್ ಆಫ್ ಸೋಲ್ ವಿನ್ನಿಂಗ್. ಬಟ್ ಅದೇ ಸಂದರ್ಭದಲ್ಲಿ ನಾನು ಇದನ್ನು ರಹಸ್ಯಗಳು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 14 ಸೀಕ್ರೆಟ್ಸ್ ಆಫ್ ಸೋಲ್ ವಿನ್ನಿಂಗ್. ಯಾಕಂತ ಹೇಳಿದ್ರೆ ಇವೆಲ್ಲ ನಮಗೆ ಗೊತ್ತಿದ್ರೂ ನಾವು ಆದಷ್ಟು ಮಟ್ಟಿಗೆ ಅದನ್ನು ಹಗುರವಾಗಿ ತಿಳ್ಕೊಳ್ತೀವಿ, ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಅದು ರಹಸ್ಯವಾಗಿ ಉಳಿದುಬಿಟ್ಟಿದೆ. ಆದ ಕಾರಣ ಆ ಲೆಕ್ಕದಲ್ಲಿ ನಾನು ರಹಸ್ಯಗಳು ಅಂತ ಕೂಡ ಹೇಳ್ಬೋದು. 14 ಸೀಕ್ರೆಟ್ಸ್ ಆಫ್ ಸೋಲ್ ವಿನ್ನಿಂಗ್, ಆತ್ಮಗಳನ್ನು ಗೆಲ್ಲುವ 14 ರಹಸ್ಯಗಳು ಅಥವಾ ಸಿದ್ಧಾಂತಗಳು. ಮೊದಲನೇದಾಗಿ ಅಪೊಸ್ತಲಕೃತ್ಯ 17ನೇ ಅಧ್ಯಾಯದ 16ನೇ ವಚನದಲ್ಲಿ ಪೌಲನು ಅಥೇನೆ ಪಟ್ಟಣಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ಆ ಪಟ್ಟಣವು ವಿಗ್ರಹಗಳಿಂದ ತುಂಬಿಕೊಂಡಿದ್ದನ್ನು ಕಂಡು ಅವನಲ್ಲಿ ಒಂದು ಒಳ ಪ್ರತಿಕ್ರಿಯೆ ಏನಂತ ಹೇಳಿದ್ರೆ, ಅವನ ಆತ್ಮವು ಅವನಲ್ಲಿ ಕುದಿಯಿತು. ಹೌದು, ಅವನ ಆತ್ಮವು ಅವನಲ್ಲಿ ಕುದಿಯಿತು. ಪೌಲನ ಆತ್ಮವು ಪೌಲನಲ್ಲಿ ಕುದಿಯಿತು ಅಂತ ನಾವು ನೋಡ್ತೀವಿ. ಸೊ ಇದೇನು ತೋರಿಸ್ತಂದರೆ, ಆತ್ಮಗಳಿಗಾಗಿ ಅವನಿಗಿರುವಂಥ, ಪೌಲನಿಗೆ ಇರುವಂಥ ಒಂದು ಒಳಗಿನ ಭಾರವನ್ನು ಸೂಚಿಸ್ತದೆ. ಆ್ಯಂಡ್ ಇನ್ವರ್ಡ್ ಬರ್ಡನ್. ಆತ್ಮಗಳನ್ನು ಗೆಲ್ಲುವುದಕ್ಕೆ ಮೊದಲನೇ ರಹಸ್ಯ ಭಾರ. ಆತ್ಮಗಳಿಗಾಗಿ ಒಂದು ಭಾರ, ಆತ್ಮಗಳಿಗಾಗಿ ಒಂದು ಆತ್ಮಿಕ ಕುದಿಯುವಿಕೆ, ಒಂದು ಪ್ರತಿಕ್ರಿಯೆ ಎಂಬುದಾಗಿ ಕೂಡ ಹೇಳ್ಬೋದು. ಅದಾದ ನಂತರ ನಾವು ನೋಡ್ತೇವೆ ಆತ್ಮಗಳನ್ನು ಗೆಲ್ಲುವುದಕ್ಕೆ ಎರಡನೇ ರಹಸ್ಯ ಏನಂತ ಹೇಳಿದರೆ, ಅಪೊಸ್ತಲಕೃತ್ಯ 17ನೇ ಅಧ್ಯಾಯದ 17ನೇ ವಚನದಲ್ಲಿ, ಆಕ್ಟ್ 17 ಅದರಲ್ಲಿ ನಾವು ನೋಡುವಾಗ ಪೌಲನು ಜನರೊಂದಿಗೆ ಚರ್ಚೆ ಮಾಡುತ್ತಿದ್ದನು. ಹೌದು, ಬಹಿರಂಗ ಸಂತೆ ಪೇಟೆಯಲ್ಲಿ ಇರ್ಬೋದು, ಅಥವಾ ಬರುತ್ತಿದ್ದ ಸಭಾಮಂದಿರದಲ್ಲಿ ಇರುವಂಥ ಜನರ ಹತ್ರ ಆದರೂ ಇರ್ಬೋದು. ಒಟ್ಟು ಪೌಲನಿಗೆ ಒಂದು ಅಭ್ಯಾಸ ಇತ್ತು, ಅದೇನಂತಾರೆ ಚರ್ಚೆ ಮಾಡೋದು, ಮಾತಾಡೋದು, ಹ್ಯಾವಿಂಗ್ ಎ ಡಯಲಾಗ್. ಆತ್ಮಗಳನ್ನು ಗೆಲ್ಲುವುದಕ್ಕೆ ಈ ಒಂದು ಚರ್ಚೆ ಸಹಾಯಕರ. ಮೂರನೇದಾಗಿ ಪೌಲನಿಗೆ ಒಂದು ಅವಕಾಶ ಸಿಗ್ತದೆ ಮಾತನಾಡಲಿಕ್ಕೆ. ಆದ ಕಾರಣ ಮಾತನಾಡಬೇಕಂತಿರುವಾಗ 22ನೇ ವಚನದಲ್ಲಿ, ಅಥೆನೆಯ ಜನರೇ, ನೀವು ಪ್ರತಿಯೊಂದರಲ್ಲಿಯೂ ಹೇಗೆ ಬಹುಧಾರ್ಮಿಕರಾಗಿದ್ದೀರಿ. ಯು ಆರ್ ವೆರಿ ರಿಲಿಜಿಯಸ್ ಪೀಪಲ್, ಭಾಳ ಧಾರ್ಮಿಕರಾಗಿದ್ದೀರಿ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಹೌದು, ಅವರು ಒಂದು ರೀತಿಯಿಂದ ನೋಡೋದಾದರೆ ಅವರು ಅಂಧಕಾರದಲ್ಲಿ, ಅಜ್ಞಾನದಲ್ಲಿ, ತಪ್ಪಾದ ಮಾರ್ಗದಲ್ಲಿ ಇದ್ದರು. ಆದರೆ ಇನ್ನೊಂದು ರೀತಿಯಿಂದ ನೋಡುವಾಗ ಅವರಲ್ಲಿ ಕೂಡ ಒಂದು ಲವಲವಿಕೆ, ದೇವರನ್ನು ಹುಡುಕುವಿಕೆ, ಒಂದು ಧಾರ್ಮಿಕತ್ವ ಅವರಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ಪೌಲನು ನೋಡಿಬಿಟ್ಟು ಅದನ್ನು ಅಭಿನಂದಿಸ್ತಾನೆ. He appreciates them.
ಹಾಗಾದರೆ ಆತ್ಮಗಳನ್ನು ಗೆಲ್ಲುವುದಕ್ಕೆ ಎರಡನೇ ಒಂದು ರಹಸ್ಯ, ಜನರಲ್ಲಿ ಪ್ರಾಮಾಣಿಕವಾಗಿ ಮೆಚ್ಚತಕ್ಕದ್ದಿದ್ದರೆ ಅದನ್ನು ಮೆಚ್ಚತಕ್ಕದ್ದು. ಅಪ್ರಿಷಿಯೇಟಿಂಗ್ ಪೀಪಲ್ ಸಿನ್ಸಿಯರ್ಲಿ. ಆನಂತರ 23ನೇ ವಚನದಲ್ಲಿ ಒಂದು ಡೆಲಿಕೇಟ್, ಸೂಕ್ಷ್ಮವಾದಂಥ ಒಂದು ವಿಷಯವನ್ನು ಪೌಲನು ಟಚ್ ಮಾಡ್ತಾನೆ. ಯಾವ ರೀತಿಯಾಗಿ ಅದನ್ನು ಟಚ್ ಮಾಡ್ತಿದ್ದಾನೆ ಅಥವಾ ಸ್ಪರ್ಶಿಸ್ತಿದ್ದಾನೆ ಅಂತ ನೋಡ್ಬೋದಾದರೆ ಅಪೊಸ್ತಲಕೃತ್ಯ 17 ಮತ್ತು 23ನೇ ವಚನದಲ್ಲಿ 17-23, ನಾನು ಸುತ್ತಮುತ್ತಲೂ ತಿರುಗಾಡ್ತಾ ನಿಮ್ಮ ಆರಾಧನಾ ವಿಗ್ರಹಗಳನ್ನು ಲಕ್ಷ್ಯವಿಟ್ಟು ಗಮನಿಸಿದಾಗ ತಿಳಿಯದ ದೇವರಿಗೆ ಎಂಬ ಬರಹವಿದ್ದ ಬಲಿಪೀಠವನ್ನು ನೋಡಿದ್ದೇನು. ಐ ಸಾ ಅನ್ ಆಲ್ಟರ್ ಟು ಅನ್ ಅನ್ನೋನ್ ಗಾಡ್. ಅದನ್ನು ಹೇಳ್ತಾನೆ ರೀ. ಈಗ ಆ ರೀತಿಯಾಗಿ ಹೇಳಿಬಿಟ್ಟು ತಿಳಿಯದೆ ದೇವರಂತ ಹೇಳುವಾಗ ನಿಮಗೆ ದೇವರ ಬಗ್ಗೆ ಹುಡುಕ್ತಾ ಇದ್ದೀರಿ, ಧಾರ್ಮಿಕರಾಗಿದ್ದರೆ ಅವ್ರು ದೇವ್ರು ಸಿಕ್ಕಿಲ್ಲ. ಆದರೆ ನೀವು ಯಾವುದು ತಿಳಿಯದೆ ದೇವರು ಅಂತ ಹೇಳ್ತಿದ್ದೀರಲ್ಲ, ತಿಳಿಯದೆ ಯಾವುದನ್ನು ಪೂಜಿಸ್ತಿದ್ದೀರಲ್ಲ, ಅದನ್ನೇ ನಾನು ನಿಮಗೆ ಪ್ರಕಟಿಸ್ತೇನೆ. ಲೆಟ್ ಮಿ ರಿವೀಲ್ ಟು ಯು. ಅದು ಗೊತ್ತಿಲ್ಲ ಅಂತ ಪೂಜೆ ಮಾಡ್ತಿದ್ದೀರಲ್ಲ, ಅದನ್ನೇ ನಾನು ಈಗ ತಿಳಿಸ್ತೇನೆ ನಿಮಗೆ. ಯಾರನ್ನು ನೀವು ಪೂಜೆ ಮಾಡ್ತಿದ್ದೀರ ಎಂಬುದನ್ನು ನಾನು ತಿಳಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಸೊ ಹಿ ಗಿವ್ಸ್ ಸಲ್ಯೂಷನ್. ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪೌಲನು ಪರಿಹಾರವನ್ನು ನೀಡುವಂಥ ವ್ಯಕ್ತಿಯಾಗಿದ್ದಾನೆ. ಅಪೊಸ್ತಲಕೃತ್ಯ 17ನೇ ಅಧ್ಯಾಯ 16ರಿಂದ ಕೊನೆಯವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಆತ್ಮಗಳನ್ನು ಗೆಲ್ಲುವ 14 ರಹಸ್ಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಅದರಲ್ಲಿ 4ನೇದು ಏನಂತ ಹೇಳಿದರೆ ಒಂದು ಪರಿಹಾರವನ್ನು ನೀಡುವುದು. ಆತ್ಮಗಳಿಗೆ ಪರಿಹಾರ ಇಲ್ಲ, ಗೊತ್ತಿಲ್ಲ, ಧಾರ್ಮಿಕರು, ಅಂಧತ್ವ, ಅಜ್ಞಾನ ಇರ್ಬೋದು. ಆದರೆ ಅವರಿಗೆ ನಾವು ಪರಿಹಾರವನ್ನು ಕೊಡಬೇಕು. ಆವಾಗ ಆತ್ಮಗಳನ್ನು ನಾವು ಗೆಲ್ಲುವುದಕ್ಕೆ ಆಸ್ಪದ. 5ನೇದಾಗಿ ಅಪೊಸ್ತಲಕೃತ್ಯ 17ನೇ ಅಧ್ಯಾಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 17 16ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ 24ನೇ ವಚನದಲ್ಲಿ ನಾವು ನೋಡುವಾಗ ದೇವರನ್ನು ಪೌಲನು ಸೃಷ್ಟಿಕರ್ತನಾಗಿ ಪ್ರೆಸೆಂಟ್ ಮಾಡ್ತಾನೆ. ಈ ಪ್ರೆಸೆಂಟ್ಸ್ ಗಾಡ್ ಆಸ್ ಎ ಕ್ರಿಯೇಟರ್ ಟು ದಿಸ್ ಎಥೇನಿಯನ್ಸ್. ದೇವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಆದರೆ ದೇವರ ಬಗ್ಗೆ ನಾವು ಪರಿಚಯ ಮಾಡುವಾಗ ಏನಾಗಿ ಪರಿಚಯ ಮಾಡಬೇಕು? ಸೃಷ್ಟಿಕರ್ತನಾಗಿ. ಅದಕ್ಕೆ ಅಪೊಸ್ತಲಕೃತ್ಯ 17:24ರಲ್ಲಿ ಪೌಲನು ಹೇಳ್ತಾನೆ, ಜಗತ್ತನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ದೇವರು. ವಾವ್, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನಲ್ರಿ. ಹೌದು, ಜಗತ್ತನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ದೇವರು. ಪ್ರೆಸೆಂಟ್ ಗಾಡ್ ಇಸ್ ಎ ಕ್ರಿಯೇಟ್. ಆ ರೀತಿಯಾಗಿ ಹೇಳ್ಬಿಟ್ಟು 25ನೇ ವಚನದ 2ನೇ ಭಾಗದಲ್ಲಿ ಒಂದು ಮಾತು ಹೇಳ್ತಾನೆ, ಭಾಳ ದೊಡ್ಡ ಮಾತು. ಅದೇನಂತ ಹೇಳಿದ್ರೆ, ದೇವರೇ ಎಲ್ಲರಿಗೂ ಜೀವವನ್ನು, ಉಸಿರನ್ನು, ಪ್ರತಿಯೊಂದನ್ನು ದಯಪಾಲಿಸಿದ್ದಾನೆ. ಹಾಗಾದರೆ ನಾವು ಉಸಿರಾಡುವ ಉಸಿರು ಕೂಡ ದೇವರಿಂದ ಬಂದಿದೆ. ಒರಿಜಿನಲ್ ಆಗಿ ಯಾರಿಂದ ಬಂದಿದೆ ಅಂದರೆ ಆದಾಮನಿಂದ ಅಂತ ಹೇಳ್ಬೋದು. ಆದರೆ ಆದಾಮನಿಗೆ ಎಲ್ಲಿಂದ ಬಂತು ಅಂತ ಹೇಳಿಬಿಟ್ಟು ನೋಡುವಾಗ ಉಸಿರಾಟ, ಶ್ವಾಸ, ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವುದಾದರೆ ದೇವರು ಆ ಮನುಷ್ಯನ ಮುದ್ದೆಯಾಗಿರುವಂಥ, ಮಣ್ಣಿನ ಮುದ್ದೆಯಾಗಿರುವಂಥ ಆದಾಮನು, ನಿರ್ಜೀವವಾಗಿದ್ದಂಥ ಆದಾಮನಿಗೆ ಶ್ವಾಸವನ್ನು ಊದಿ ಅವನನ್ನು ಬದುಕುವ ವ್ಯಕ್ತಿಯನ್ನಾಗಿ ಮಾಡಿದನು. ಹಾಗಾದರೆ ಇವತ್ತಿನ ದಿವಸ ನನಗಿರುವಂಥ ಈ ಶ್ವಾಸ ನಾನು ಎಳೆದು ಬಿಡುವಂಥ ವೇಳೆಯಲ್ಲಿ ದೇವರನ್ನು ಸೂಚಿಸುವಂಥದ್ದು ಈ ಶ್ವಾಸ ಅನ್ನುವಂಥ ಮಾತನ್ನು ಪೌಲನು ಈ ಅಥೇನೆಯವರಿಗೆ ಪ್ರಕಟಿಸುವಾತನಾಗಿದ್ದಾನೆ. ಅಪೊಸ್ತಲಕೃತ್ಯ 17ನೇ ಅಧ್ಯಾಯ 16ರಿಂದ ಇರುವಂಥ ವಾಕ್ಯ ಭಾಗವನ್ನು ಧ್ಯಾನಿಸ್ತಾ ಇದ್ದೇವೆ. ಈಗಾಗಲೇ 6 ವಿಷಯಗಳು ಆಯಿತು. ಈಗ 7ನೇ ವಿಷಯ ಏನಂತ ಹೇಳಿದರೆ 17ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರು
ಮಾಡಿದ್ದು ಏನಂತ ಹೇಳಿದ್ರೆ, ಅವರವರು ಇರತಕ್ಕ ಕಾಲಾವಧಿಯ ಎಷ್ಟೆಷ್ಟು ಕಾಲ ಒಬ್ಬೊಬ್ಬರು ಬಾಳಬೇಕು. 30 ವರ್ಷ, 40 ವರ್ಷ, 50 ವರ್ಷ, 100, 120 ವರ್ಷ ಎಂಬುದಾಗಿ ಒಬ್ಬೊಬ್ಬರು ಇರತಕ್ಕ ಕಾಲಾವಧಿ, ದ ಟೈಮ್ ಝೋನ್, ದಿ ಏಜ್, ದೇವರು ಅದನ್ನು ನೇಮಿಸಿದ್ದಾನೆ. ಇದೇ ಮಾತನ್ನು ಒಂದು ರೀತಿಯಿಂದ ಯೋಬನು ಕೂಡ 14ನೇ ಅಧ್ಯಾಯದಲ್ಲಿ ಹೇಳುವಾತನಾಗಿದ್ದಾನೆ. ಇರಲಿ, ಹಾಗಾದರೆ ದೇವರ ಬಗ್ಗೆ ನಾವು ಮಾತನಾಡುವಾಗ ಆತ್ಮಗಳನ್ನು ಗೆಲ್ಲುವಂಥ ವೇಳೆಯಲ್ಲಿ ದೇವರು ನಮ್ಮನ್ನು ಇರತಕ್ಕ ಕಾಲಾವಧಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಂಥದ್ದು ಒಳ್ಳೆಯದು. 8ನೇದಾಗಿ ನೋಡುವಾಗ ಕಾಲಾವಧಿ ಅಷ್ಟೇ ಅಲ್ಲ, ವಾಸಿಸಲು ನಿರ್ದಿಷ್ಟ ಸ್ಥಳಗಳನ್ನು ನೇಮಿಸಿದ್ದಾನೆ. ಹಾಗಾದರೆ ನಮ್ಮ ಮನೆ ಅಡ್ರೆಸ್ ಅದು ಕೂಡ ದೇವರ ಒಳ್ಳೆಯತನವನ್ನು ಸೂಚಿಸುವಂಥದ್ದಾಗಿದೆ. ನಿರ್ದಿಷ್ಟವಾದಂಥ ಸ್ಥಳವನ್ನು 30, 40, 40, 60 ಸ್ವಂತ ಮನೆನ, ಬಾಡಿಗೆ ಮನೆನ, ಯಾವ ಕಡೆ ಇರಬೇಕು, ಪೂರ್ವ, ಪಶ್ಚಿಮ, ಉತ್ತರ, ಹೌದು, ದಕ್ಷಿಣ, ಪ್ರತಿಯೊಂದು ಕಡೆಗಳಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಎಷ್ಟು ಇರಬೇಕು, ಎಷ್ಟು ಜಮೀನು ತಗೋಬೇಕು, ಎಲ್ಲವನ್ನು ದೇವರು ಅವರವರು ಇರತಕ್ಕ ಕಾಲಾವಧಿಯನ್ನು, ಅವರವರು ವಾಸಿಸ್ತಕ್ಕಂಥ ನಿರ್ದಿಷ್ಟವಾದ ಸ್ಥಳವನ್ನು. ಕೆಲವು ಸಾರಿ ಮನೆ ಬಿಟ್ಟು ನಾವು ಕೆಲವು ವರ್ಷಗಳ ಹಿಂದೆ ನನ್ನ ತಾಯಿ ಸ್ಟಾಫ್ ನರ್ಸ್ ಆಗಿದ್ದರು ಮತ್ತು 3 ವರ್ಷಕ್ಕೆ ಅಥವಾ 5 ವರ್ಷಕ್ಕೆ ಒಂದು ಕಡೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಅವರವರು ವಾಸಿಸಲು ಇರತಕ್ಕ ನಿರ್ದಿಷ್ಟ ಕಾಲವನ್ನು ದೇವರು ನೇಮಿಸಿದ್ದಾನೆಂಬುದನ್ನು ನಾವು ಸುವಾರ್ತೆಯನ್ನು ಸಾರುವಾಗ, ಆತ್ಮಗಳನ್ನು ಗೆಲ್ಲುವಾಗ ಇದನ್ನು ನಾವು ತರತಕ್ಕದ್ದು. 9ನೇದಾಗಿ ದೇವರ ಬಗ್ಗೆ ಇನ್ನೊಂದು ವಿಷಯವನ್ನು ಪೌಲನು ಹೇಳ್ತಾನೆ. ಇದು ಆತ್ಮಗಳನ್ನು ಗೆಲ್ಲುವಾಗ ಭಾಳ ಪ್ರಯೋಜನಕರವಾದಂಥ ಒಂದು ಸಂಗತಿ. ಅದೇನಂತ ಹೇಳಿದ್ರೆ, ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 27ನೇ ವಚನದಲ್ಲಿ, ದೇವರು ನಮ್ಮಲ್ಲಿ ಯಾರಿಗೂ ದೂರವಾದವನಲ್ಲ. ದೇವರು ನಮ್ಮಲ್ಲಿ ಒಬ್ಬರಿಗೂ ದೂರವಾಗಿಲ್ಲ. ಹೌದು, ಇದು ಆತ್ಮಗಳನ್ನು ಗೆಲ್ಲುವುದಕ್ಕೆ ಉಪಯುಕ್ತವಾದಂಥ ಒಂದು ವಿಷಯ. ದೇವರು ನಮಗೆ ಹತ್ತಿರವಾಗಿದ್ದಾನೆ. ಕೀರ್ತನೆ 145 18ನೇ ವಚನದಲ್ಲಿ, ಯೆಹೋವನಿಗೆ ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಸರಿ, ಅಪೊಸ್ತಲರ ಕೃತ್ಯ 17:27ನೇ ವಚನದ 2ನೇ ಭಾಗ, ಇದು 10ನೇ ಆತ್ಮಗಳನ್ನು ಗೆಲ್ಲುವ ಒಂದು ರಹಸ್ಯ. 10th ಸೀಕ್ರೆಟ್ ಆಫ್ ಸೋಲ್ ವಿನಿಂಗ್, ಅಥವಾ ಆತ್ಮಗಳನ್ನು ಗೆಲ್ಲುವುದರ 10ನೇ ಸಿದ್ಧಾಂತ ಏನಂತ ಹೇಳಿದ್ರೆ, ನಾವು ದೇವರನ್ನು ಹುಡುಕಿ ಕಂಡುಕೊಳ್ಳುವಂತೆ ದೇವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾದರೆ ದೇವರನ್ನು ಅಪೇಕ್ಷೆ ಪಡುವಂತೆ, ದೇವರನ್ನು ನಾವು ಹುಡುಕುವಂತೆ, ದೇವರನ್ನು ಹುಡುಕಿ ಕಂಡುಕೊಳ್ಳುವಂತೆ ದೇವರು ಅಂಥ ಒಂದು ಕಾರ್ಯವನ್ನು ನನ್ನಲ್ಲಿ, ನಮ್ಮಲ್ಲಿ ಉಂಟು ಮಾಡಿದ್ದಾನಂತೆ. ಪ್ರತಿಯೊಬ್ಬ ಮಾನವರಲ್ಲಿ ಅದು ದೇವರ ಒಂದು ಸ್ವರೂಪ ಅಂತ ಹೇಳ್ಬೋದು, ದೇವರ ಒಂದು ಕಾರ್ಯ ಅಂತ ಹೇಳ್ಬೋದು. ರೋಮ ಪತ್ರಿಕೆ 2ನೇ ಅಧ್ಯಾಯ ಮತ್ತು 14-15 ವಚನದಲ್ಲಿ ದೇವರ ಒಂದು ಸ್ವರೂಪ ಅಂತ ಹೇಳ್ಬೋದು. ಇರಲಿ, ಸರಿ, ನಮ್ಮನ್ನು ಸೀಕರನ್ನಾಗಿ, ಹುಡುಕುವವರನ್ನಾಗಿ ಮಾಡಿಬಿಟ್ಟಿದ್ದಾನಂತೆ ದೇವರು. ವಾವ್, ಎಷ್ಟು ಈಸಿ ಅಲ್ವಾ? ಈಗ ನಾವು ಏನಾದರೂ ಕಳೆದುಬಿಟ್ಟು ಹುಡುಕಿದರೆ ಅದು ಸಿಗೋದಿಲ್ಲ. ಆದರೆ ದೇವರೇ ನಮ್ಮ ಜೊತೆಗೆ ಸೇರಿಕೊಂಡು ಹುಡುಕುವಾಗ ಏನಾಗ್ತದೆ, ಬೇಗ ಕಂಡುಕೊಳ್ತೀವಿ ನಾವು, ಭಾಳ ಟೈಮ್ ವೇಸ್ಟ್ ಆಗಲ್ಲ. ಆದ ಕಾರಣ ದೇವರು ಹುಡುಕುವವರನ್ನಾಗಿ ಮಾಡಿದ್ದಾನೆ ಅಂತ ನೆನಪಿಟ್ಕೊಳ್ಳೋಣ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 28ನೇ ವಚನದಲ್ಲಿ ಇನ್ನೊಂದು ಆತ್ಮಗಳನ್ನು ಗೆಲ್ಲುವ ಇನ್ನೊಂದು ರಹಸ್ಯವನ್ನು ನಾವು ನೋಡ್ತಿದ್ದೇವೆ. ಅದೇನೆಂದರೆ, ನಾವು ಜೀವಿಸುವುದು, ಚಲಿಸುವುದು, ಇರುವುದು ದೇವರಲ್ಲಿಯೇ. ನಾವು ಇರೋದು ಕೂಡ ದೇವರಲ್ಲಿಯೇ.
ಹಾಗಾದರೆ ನಮ್ಮ ಅಡ್ರೆಸ್ ಏನು? ಒಂದು ರೀತಿಯಿಂದ ಅಡ್ರೆಸ್ ನಾವು ಇರುವಂಥ ಸ್ಥಳ ಅದೇ ನಮಗೆ ಅಡ್ರೆಸ್. ಆದರೆ ಇನ್ನೊಂದು ಆತ್ಮೀಕವಾದ ರೀತಿಯಲ್ಲಿ ನಾವು ಇರುವಂಥ ನಮ್ಮ ಅಡ್ರೆಸ್ ಏನಾಗಿದೆ ಅಂದರೆ ದೇವರೇ ನಮ್ಮ ಅಡ್ರೆಸ್. ದೇವರೇ ನಮ್ಮ ಅಡ್ರೆಸ್. ಈ ಹಿಮ್ಸೆಲ್ಫ್ ವಿ ಆರ್ ಬೀಯಿಂಗ್ ಇನ್ ಹಿಮ್. ಆತನಲ್ಲಿಯೇ ನಾವು ಜೀವಿಸುವುದು ಆತನಲ್ಲಿ, ಚಲಿಸುವುದು ಆತನಲ್ಲಿ, ಇರುವುದು ಆತನಲ್ಲಿ. ಎಂಥ ಆಶ್ಚರ್ಯ, ಎಂಥ ಭಾಗ್ಯ. ಸರಿ, 12ನೇದಾಗಿ ಇನ್ನೊಂದು ರಹಸ್ಯ, ಆತ್ಮಗಳನ್ನು ಗೆಲ್ಲುವ 12ನೇ ರಹಸ್ಯ 30ನೇ ವಚನದಲ್ಲಿ, ಅಜ್ಞಾನ ಕಾಲವನ್ನು ಹಿಂದಿನ ಕಾಲದಲ್ಲಿ ದೇವರು ತನ್ನ ಗಮನಕ್ಕೆ ತಂದುಕೊಳ್ಳಲಿಲ್ಲ. ಆದರೆ ಈಗ ಎಲ್ಲ ಕಡೆಗಳಲ್ಲಿರುವ ಸರ್ವ ಮಾನವರು ಮಾನಸಾಂತರ ಪಡಬೇಕೆಂದು ದೇವರು ಆಜ್ಞಾಪಿಸುತ್ತಾರೆ. ಹಾಗಾದರೆ ಆತ್ಮಗಳನ್ನು ಗೆಲ್ಲುವ ಒಂದು ರಹಸ್ಯ ಏನೆಂದರೆ, ನಾನು ಮಾನಸಾಂತರ ಹೊಂದಿದ ವ್ಯಕ್ತಿಯಾಗಿರಬೇಕು, ಅಥವಾ ಗೆಲ್ಲುವ ಆತ್ಮದಲ್ಲಿ ದೇವರು ತನ್ನ ಮಾನಸಾಂತರವನ್ನು ಉಂಟು ಮಾಡಲಿ ಅಂತೇಳ್ಬಿಟ್ಟು ನಾವು ಬೇಡಿಕೊಳ್ಳತಕ್ಕದ್ದು. ಸರಿ, ಹೌದು, 31ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿದೆ ಅಲ್ವಾ? ಅಪೊಸ್ತಲಕೃತ್ಯ 17:31. ಯಾಕಂದರೆ ತಾನು ನೇಮಿಸಿದ ಒಬ್ಬಾತನ ಮುಖಾಂತರ ಇಡೀ ಜಗತ್ತಿಗೆ ನೀತಿಗನುಸಾರವಾಗಿ ನ್ಯಾಯ ತೀರ್ಪು. ಹಾಗಾದರೆ ಇನ್ನೊಂದು ರಹಸ್ಯ ಏನಂದರೆ ಜಡ್ಜ್ಮೆಂಟ್, ನ್ಯಾಯ ತೀರ್ಪು. ದೇವರು ಕ್ರಿಸ್ತನ ಮುಖಾಂತರವಾಗಿ ಇಡೀ ಜಗತ್ತಿಗೆ ಅನುಸಾರವಾಗಿ ನ್ಯಾಯ ತೀರ್ಪನ್ನು ಕೊಡುವುದರ ಕುರಿತಾಗಿ ಪೌಲನು ಹೇಳ್ತಾ ಇದ್ದಾನೆ. ಕೊನೆಯದಾಗಿ ಅಪೊಸ್ತಲಕೃತ್ಯ 17ನೇ ಅಧ್ಯಾಯದಲ್ಲಿ 16ರಿಂದ 34 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 14 ಆತ್ಮಗಳನ್ನು ಗೆಲ್ಲುವ 14 ರಹಸ್ಯಗಳು ಅಥವಾ ಸಿದ್ಧಾಂತಗಳಿದೆ. ಅದರಲ್ಲಿ 14ನೇದು ಏನಂತ ಹೇಳಿದರೆ, ಇದನ್ನು ಎಲ್ಲರಿಗೂ 17ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡೋದಾದರೆ, ಎಲ್ಲರಿಗೂ ಖಚಿತಪಡಿಸಲೆಂದೇ ದೇವರು ಆ ಒಬ್ಬಾತನನ್ನು ಅಂದರೆ ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾರೆ. ದೇವರು ಏನು ಉದ್ದೇಶ? ಗ್ಯಾರಂಟಿ. ದೇವರಲ್ಲಿ ಅಸ್ಪಷ್ಟತೆ ಇಲ್ಲ. ಒಂದು ವೇಳೆ ದೇವರು ವಾಕ್ಯವನ್ನು ಭಾಷಾಂತರ ಮಾಡುವಂಥವರು ಅದನ್ನು ಅಸ್ಪಷ್ಟವಾಗಿ ಭಾಷಾಂತರಿಸಲಿಕ್ಕೆ ಸಾಧ್ಯ. ಅದು ಆದರೆ ಇಲ್ಲಿ ನಾವು ನೋಡುವಾಗ ದೇವರು ಹೌದು ಕ್ರಿಸ್ತನನ್ನು ಕಳಿಸಿದ್ದಂಥದ್ದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಕ್ರಿಸ್ತನ ಮುಖಾಂತರವಾಗಿ ನ್ಯಾಯ ತೀರ್ಪು ಅಷ್ಟೇ ಅಲ್ಲ, ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಆತನ ತಿಳಿಸ್ತಾನೆ. ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಹೇಳಿದ ಕೂಡಲೇ ಕೆಲವ್ರಿಗೆ ಹಾಸ್ಯ ಆಯಿತು, ಇನ್ನು ಕೆಲವರು ಇನ್ನೊಂದು ಸಾರಿ ಕೇಳ್ತೀವಿ ಅಂತ ಹೇಳಿದ್ರು. ಆದರೆ ಕೆಲವರು ಪೌಲನನ್ನು ಅಂಟಿಕೊಂಡು ದೇವರಲ್ಲಿ ವಿಶ್ವಾಸ ಇಟ್ಟರು. 34ನೇ ವಚನ ಆಶ್ಚರ್ಯ ಅಲ್ವಾ? ಹೌದು. ಅಪೊಸ್ತಲಕೃತ್ಯ 17ನೇ ಅಧ್ಯಾಯ 16ರಿಂದ 34 ವಚನಗಳನ್ನು ಧ್ಯಾನ ಮಾಡಿ 14 ಆತ್ಮ ಗೆಲ್ಲುವ ರಹಸ್ಯಗಳನ್ನು ಸಹ ನಾವು ಧ್ಯಾನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.